ಬೆಂಬಲ ಕೊಡ್ತಾ ಇದೆ ಚೀನಾ. ಆರಂಭದಲ್ಲೇ ಹೇಳಿತ್ತು ಬಿಡಿ, ಈ ವಿಶ್ವಸಂಸ್ಥೆಯಿಂದ ಮಹತ್ವದ ಸಭೆಗಳಾದಂತಹ ಸಂದರ್ಭದಲ್ಲಿ ಚೀನಾ ಪಾಕಿಸ್ತಾನದ ಜೊತೆಗೆ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಗಿತ್ತು. ಈಗ ವಿಷಾದ ವ್ಯಕ್ತಪಡಿಸಿದಂತೆ ಈ ದಾಳಿಗೆ ಸಂಬಂಧಪಟ್ಟಂತೆ ಚೀನಾ ವಿದೇಶಾಂಗ ಸಚಿವರಿಂದ ಥರ್ಡ್ ಕ್ಲಾಸ್ ಸ್ಟೇಟ್ಮೆಂಟ್ ಒಂದು ಹೊರಬಿದ್ದಿದೆ. ಪಾಕ್ ಮೇಲಿನ ದಾಳಿಗೆ ಚೀನಾ ಫಸ್ಟ್ ರಿಯಾಕ್ಷನ್ ಕೊಡ್ತಾ ಇದೆ. ಈ ದಾಳಿಗೆ ಸಂಬಂಧಪಟ್ಟಂತೆ ಭಾರತದ ದಾಳಿಗೆ ಚೀನಾ ವಿಷಾದ ವ್ಯಕ್ತಪಡಿಸ್ತಾ ಇದೆಯಂತೆ. ಈ ಚೀನಾ ಜೊತೆಗೆ ಭಾರತದ ವ್ಯಾಪಾರ ವಹಿವಾಟು ಎಲ್ಲ ಚೆನ್ನಾಗಿತ್ತಪ್ಪ. ಈ ಚೀನಾ ತನ್ನ ಬುದ್ಧಿನೂ ಬಿಡ್ತಾ ಇಲ್ಲ. ಪಾಕಿಸ್ತಾನದ ನೆರವಿಗೆ ನಿಂತ್ಕೊಳ್ಳೋದು, ಅವರು ಉಗ್ರ ಸಂಘಟನೆಗಳಿಗೆ ನೆಲೆ ಕೊಡೋದು, ಅವ್ರನ್ನ ಪೋಷಣೆ ಮಾಡೋದು ಮಾಡ್ತಾ ಇದ್ರೆ ನಾವು ನಿಮ್ ಜೊತೆಗಿದ್ದೀವಿ, ಯಾವುದೇ ಕಾರಣಕ್ಕೂ ಯುದ್ಧ ಆದ್ರೂ ಕೂಡ ಪಾಕಿಸ್ತಾನದ ಜೊತೆಗೆ ಚೀನಾ ಇದ್ದೇ ಇರುತ್ತೆ ಅಂತ ಪ್ರತಿ ಬಾರಿ ಕೂಡ ಹೇಳ್ತಾ ಬಂದಿತ್ತು. ಈಗ ಈ ದಾಳಿ ಬಳಿಕ ಚೀನಾ ಮತ್ತೊಮ್ಮೆ ಪಾಕಿಸ್ತಾನ ಪರ ನಿಂತ್ಕೊಂಡಿದೆ. ये मस्जिद तैयबा मरकज उमरकरा के अंदर ये नुकसान है। ಚೈನಾ ಇನ್ನು ಅದೇ ಹೇಳಿದೆ, ಇನ್ನೇನು ಹೇಳುತ್ತೆ. ಚೈನಾ ಬಹಳಷ್ಟು ಇನ್ವೆಸ್ಟ್ ಮಾಡಿದೆ ಪಾಕಿಸ್ತಾನದಲ್ಲಿ, ನೇಪಾಳಲ್ಲಿ ಇನ್ವೆಸ್ಟ್ ಮಾಡಿದೆ, ಮೊರಾಷಿಯಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೆ. ಸೊ ಬಹಳಷ್ಟು ಇನ್ವೆಸ್ಟ್ ಮಾಡಿದೆ. ಆಮೇಲೆ ಪಾಕಿಸ್ತಾನಕ್ಕೆ ಚೀನಾ ಯಾವಾಗಲೂ ಕೂಡ ಅದು ಮಿತ್ರ ಮಾಡೇ ಮಾಡುತ್ತೆ. ಅದನ್ನೇನು ಅಷ್ಟು ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ. ಈಗ 10 ಗಂಟೆಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದ್ದಂಗಿದೆ. ಅದಾದ್ಮೇಲೆ 10ವರೆಗೆ ಸೇನಾಧಿಕಾರಿಗಳ ಸುದ್ದಿಗೋಷ್ಠಿ ಇರುತ್ತೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಟೈಮಿಂಗ್ ಒಂದ್ ಸ್ವಲ್ಪ ಕನ್ಫರ್ಮ್ ಮಾಡಬೇಕು. ಹಾಗೆ ನೋಡಿದ್ರೆ ಇವತ್ತು ಸೇನಾಧಿಕಾರಿಗಳು ಯಾವ ರೀತಿ ಅಂದ್ರೆ ಇವತ್ತು ಹೆಂಗ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಈ ದಾಳಿಯನ್ನ ಜನರ ಮುಂದೆ ಹೆಂಗ್ ತೆರೆದಿಡ್ತಾರೆ, ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ ಸೇನೆಯ ಒಂದಷ್ಟು ಮಾಹಿತಿಗಳು. ಯಾಕಂದ್ರೆ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯೂ ಕೂಡ ಸೋರಿಕೆ ಆಗಬಾರ್ದು ಕೂಡ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಈ ದಾಳಿ ಆದಂತ ಸಂದರ್ಭದಲ್ಲೇ ಪ್ರತಿಯೊಬ್ಬ ನಾಗರಿಕರಿಗೂ ಬಹಳ ಕುತೂಹಲ ಇರುತ್ತೆ. ಹೆಂಗ್ರಿ ಅಟ್ಯಾಕ್ ಮಾಡಿದ್ರು, ಹೆಂಗ್ರಿ ದಾಳಿ ಆಯ್ತು, ಹೆಂಗಿರಬಹುದು, ಆ ದೃಶ್ಯಗಳನ್ನ ನೋಡ್ಬೇಕಾಗಿತ್ತಲ್ಲ ಅಂತ. ಅದಕ್ಕೊಂದಷ್ಟು ಸಾಕ್ಷಿಗಳು ಅಂದ್ರೆ ಆ ದೃಶ್ಯಗಳನ್ನ ನೋಡ್ತಾ ಇದೀವಿ, ಹೆಂಗ್ ಅಟ್ಯಾಕ್ ಆಯ್ತು, ಎಲ್ಲೆಲ್ಲಿ ಧ್ವಂಸ ಮಾಡಿದ್ದಾರೆ ಉಗ್ರರ ನೆಲೆಗಳನ್ನ ಅಂತ. ಬಟ್ ಆ ಭದ್ರತಾ ಪಡೆಗಳು ಬಂದು ಸುದ್ದಿಗೋಷ್ಠಿ ಮಾಡಿ ಅದನ್ನ ಇಂಚಿಂಚಾಕಿ ವಿವರಣೆ ಕೊಡೋದಿರುತ್ತಲ್ಲ, ಬಹಳ ಬಹಳ ಇಂಟ್ರೆಸ್ಟಿಂಗ್. ಇವತ್ತಿನ ಯುವ ಪೀಳಿಗೆ ಮಿಸ್ ಮಾಡದೆ ಅಂತ ವಿಚಾರಗಳನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ಎಷ್ಟೋ ಜನಕ್ಕೆ ಸೇನೆಯಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ, ಅದು ಸಾಧ್ಯ ಆಗಿರೋದಿಲ್ಲ. ಬಟ್ ಇಂಥ ಮಾಹಿತಿಗಳು ಬಂದಾಗ ಭಾರತೀಯರಾಗಿ ಬಹಳ ಹೆಮ್ಮೆ ಪಡ್ತೀವಿ. ಭಾರತೀಯ ಸೇನೆ ಬಗ್ಗೆ ಮತ್ತಷ್ಟು ಹೆಮ್ಮೆ ಆಗುತ್ತೆ. ಮತ್ತೊಂದು ವಿಚಾರ ನಾವು ಗಮನಿಸಬೇಕು, ಸೇನೆಯಲ್ಲಿ ಪ್ರತಿಯೊಬ್ಬ ಸೈನಿಕರು ಕೆಲಸ ಮಾಡ್ತಿರ್ತಾರಲ್ಲ, ಅವರ ಶೌರ್ಯ ಮತ್ತು ಅವರು ವೀರತನ ಎಲ್ಲವನ್ನ ಕೂಡ ನಾವು ಬಹಳ ಹೆಮ್ಮೆಯಿಂದ ಕೊಂಡಾಡ್ತೀವಿ.